ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಏನಂದರೆ, ಮೇಡಮ್ ನಮಗೆ ನವೆಂಬರ್ ಡಿಸೆಂಬರ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ, ನವೆಂಬರ್ ಡಿಸೆಂಬರ್ ಎಕ್ಸಾಮದ್ದು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ, ಮತ್ತು ಮಾರ್ಕ್ಸ್ ಕಾರ್ಡ್ ಬಗ್ಗೆನೂ ಅಪ್ಡೇಟ್ ಕೊಡಿ ಅಂತ ನೀವು ಕೇಳ್ತಾಯಿದ್ರಿ. ಸೊ ನಿಮ್ಮೆಲ್ಲ ಕಮೆಂಟ್ಸಿಗೆ ನಾನು ಆನ್ಸರ್ ಮಾಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಅಷ್ಟೇ ಅಲ್ಲದೆ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಇರ್ಬೋದು. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ ಪೇಪರ್ ಚೆಕಿಂಗ್ ಆದಮೇಲೆ ನಿಮಗೆ ರಿಸಲ್ಟ್ ಕೊಡ್ತಾರಂತ ಹೇಳಿದೆ. ಪೇಪರ್ ಚೆಕಿಂಗ್ ಎಲ್ಲಿ ವರ್ಕ್ ಇರುತ್ತೆ ಅಂದರೆ ಡಿಸೆಂಬರ್ 27 ಪೇಪರ್ ಚೆಕಿಂಗ್ ವರ್ಕ್ ಇರುತ್ತೆ ಅಂತ ಹೇಳಿದೆ. ಸೊ ಇವತ್ತು ಡಿಸೆಂಬರ್ 27 ಆಲ್ಮೋಸ್ಟ್ ಪೇಪರ್ ಚೆಕಿಂಗ್ ಅಂದರೆ ಪೇಪರ್ ವ್ಯಾಲ್ಯೂಯೇಷನ್ ವರ್ಕ್ ಮುಗಿತಾ ಬಂದಿದೆ. ಸೊ ಪೇಪರ್ ಚೆಕಿಂಗ್ ಆದಮೇಲೆ ನಿಮಗೆ ಹೇಳಬೇಕಂದ್ರೆ ಫಸ್ಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಮೀಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಅಥವಾ ಒಂದೆರಡು ದಿನದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ಎಲ್ಲ ಮುಗಿಲಿಕ್ಕೆ ಮಿನಿಮಮ್ 1 ವೀಕ್ ಆದರೂ ಬೇಕು. ಸೊ ವಿತಿನ್ ದಿಸ್ ವೀಕ್ ಅಂದರೆ ಡಿಸೆಂಬರ್ ಲಾಸ್ಟ್ ಎಂಡಿಗೆ ಅಥವಾ ಜನವರಿ ಫಸ್ಟ್ ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳದವ. ಅಲ್ಲಿ ತನಕ ಪ್ಲೀಸ್ ವೇಟ್ ಫಾರ್ ದ ರಿಸಲ್ಟ್. ನನಗೇನಾದರೂ ಏನಾದರೂ ರಿಸಲ್ಟ್ ಅಪ್ಡೇಟ್ ಸಿಕ್ತಂದರೆ ನಾನು ಇಮಿಡಿಯೇಟ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ, ವಿಡಿಯೋ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇನ್ನು ಮಾರ್ಕ್ಸ್ ಕಾರ್ಡ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ, ಸೊ ಡಿಜಿ ಲಾಕರ್ನಲ್ಲಿ ನೀವು ನಿಮ್ಮ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ನೀವು ನೋಡಬಹುದು, ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲಿ ಬೇಕಲ್ಲಾದರೂ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಡಿಜಿ ಲಾಕರ್ನಲ್ಲಿ ನೀವು ಲಾಗಿನ್ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕಂದ್ರೆ ಫಸ್ಟ್ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ವಿದ್ಯಾರ್ಥಿಗಳೇ NAD ಹಾಗೂ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಲಿ, ವಿದ್ಯಾರ್ಥಿಗಳೇ NAD ಹಾಗೂ ಡಿಜಿ ಲಾಕರ್ನಲ್ಲಿ ನಿಮ್ಮ ಡಿಪ್ಲೊಮಾ ಅಂಕಪಟ್ಟಿಯನ್ನು ಪಡೆಯಲು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಲಿಂಕ್ ಇರುವುದು ಅತಿ ಅವಶ್ಯಕವಾಗಿರುವುದರಿಂದ. ಸೊ ಏನು ರಿಕ್ವೈರ್ಮೆಂಟ್ ಇದೆ ಅಂದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಿರಬೇಕು, ಇದು ಕಂಪಲ್ಸರಿ. ಮತ್ತು ವಿದ್ಯಾರ್ಥಿಗಳು ಕೂಡಲೇ ತಮ್ಮ ಮೊಬೈಲ್ ನಂಬರನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ ಅಂತಂತ ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಪೋಷಕರ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದಲ್ಲಿ ಮಾತ್ರ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಮತ್ತು ಪೇರೆಂಟ್ಸ್ದು ಮೊಬೈಲ್ ನಂಬರ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಆವಾಗ ಅಷ್ಟೇ ನೀವು ಡಿಜಿ ಲಾಕರ್ನಲ್ಲಿ ನಿಮ್ಮ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡನ್ನು ನೀವು ಓಪನ್ ಮಾಡಿ ಚೆಕ್ ಮಾಡ್ಕೋಬಹುದು. ಸೊ ಡಿಜಿ ಲಾಕರ್ನಲ್ಲಿ ಹೇಗೆ ಲಾಗಿನ್ ಆಗಬೇಕು, ಹೇಗೆ ಓಪನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಚೆಕ್ ಮಾಡ್ಕೋಬೇಕು ಅಂತಂಥೇಳಿ ಒಂದು ಸೆಪ್ರೇಟ್ ವಿಡಿಯೋ ಇದೆ. ನಾನು ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿದ್ದನ್ನು.
ಓಕೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಯ್ತಲ್ಲ ಹೇಗೆ ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಚೆಕ್ ಮಾಡ್ಕೋಬೇಕು ಅಂತಂತ ಹೇಳಿ. ಸೊ ಇಂಪಾರ್ಟೆಂಟ್ ಏನಂದರೆ, ಯಾರಾದರೂ ಇನ್ನೂ ತನಕ ನೀವು ಮೊಬೈಲ್ ನಂಬರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡದೇ ಹೋದರೆ, ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡದೇ ಹೋದರೆ ಇಮಿಡಿಯೇಟ್ಲಿ ಲಿಂಕ್ ಮಾಡಿಕೊಡ್ರಿ. ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಯುವರ್ ಆಲ್ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಇನ್ ಡಿಜಿ ಲಾಕರ್. ಯು ಕ್ಯಾನ್ ಎನಿ ಟೈಮ್ ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ಇನ್ ಡಿಜಿ ಲಾಕರ್. ಓಕೆ, ಸೊ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.